ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹಿಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೀವಿ ನೋಡ್ರಿ. ಸೊ ಅನ್ವಿತಾ ಹಾಸ್ಟೆಲಿಂದ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಬ್ಲಾಗ್ ಮಾಡಕ್ಕಂತೀನಿ ನೋಡ್ರಿ. ಹಾಸ್ಟೆಲಿಂದ ಬರೋವಾಗ ನೈಟ್ 1 ಗಂಟೆ ಆಗಿಬಿಡ್ತು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಊರಿಗೊಂದು ಹೋಗೋದಿತ್ತು ಪ್ರೋಗ್ರಾಮ. ಬಟ್ ನಾವು ಹೋಗಲಿಲ್ಲ, ಹಸ್ಬೆಂಡ್ ಹೋದರು. ನಾನು 1 ಡೇ ರೆಸ್ಟ್ ಮಾಡಿದೆ ಅಂತಂದು ಹೇಳ್ಬೋದು. ಬರೀ ಡೈಲಿ ನೈಟ್ ನಿದ್ದೆಗಿಡೋದು, ಬರೀ ಟ್ರಾವೆಲಿಂಗು, ಸೊ ಇದಾಗ್ಬಿಟ್ಟೈತಿ. ಸುಸ್ತಾಗಿರೋದ್ರಿಂದ ನಾನು ಹೋಗಲಿಲ್ಲ ನೋಡ್ರಿ. ಹಸ್ಬೆಂಡ್ ಹೋಗ್ಬಿಟ್ಟು ಬಂದರು. ಈಗ ಮಾರ್ನಿಂಗ್ ಎದ್ದು ಆಲ್ರೆಡಿ ಬಂದರು ಅವ್ರೀಗ. ಅವರು ಅವತ್ತ ಹೋಗಿ ಅವತ್ತನ ಬಂದರು ಅಂತಂದು ಹೇಳ್ಬೋದು. ಮಾರ್ನಿಂಗ್ 6 o'clock ಹೋಗಿ ಅವರು ನೈಟ್ 1 ಗಂಟೆಗೆ ಬಂದರು ನೋಡ್ರಿ. ಅನ್ವಿತಾ ಹಾಸ್ಟೆಲ್ಗೆ ಹೋಗಿ ಬರೋದನ್ನು ನೈಟ್ 1 ಗಂಟೆ ಆಯಿತು. ಮತ್ತು 1 ಗಂಟೆ 1:30 ಹಿಂಗೆ ಆಯ್ತು ಮಲ್ಕೊಳಕ್ಕೆ. ಮತ್ತು ಬೆಳಗ್ಗೆ ನಶಿನಾಗನ ಎದ್ದು ಊರಿಗೆ ಹೋದರು. ಅವತ್ತು ಹೋದ್ರೆ ಮತ್ತು ಅವತ್ತನ ರಿಟರ್ನ್ ಬೆಳಗಾವಿಗೆ ಬಂದಿರೋದ್ರಿಂದ ಇಲ್ಲಿ ಬಂದು ರೀಚ್ ಆಗೋಕ್ಕೆ 1 ಗಂಟೆ ಆಯಿತು ನೋಡ್ರಿ ನೈಟ್. ಮತ್ತು ಬೆಳಗ್ಗೆ ಎದ್ದು ಡ್ಯೂಟಿ ಓಡಾಕಂತಾರೆ ನೋಡ್ರಿ. 2 ದಿನದಿಂದ ನೈಟ್ ಸರಿಯಾಗಿ ನಿದ್ದೆನೂ ಇಲ್ಲ. 2 ದಿನ ಅಲ್ಲ, ಅನಿತನ ಹಾಸ್ಟೆಲ್ಗೆ ಏನು ಹೋದ್ವಲ್ಲ, ಸೊ ಆ ದಿನ ಮತ್ತು ಕಂಟಿನ್ಯೂ 4ರಿಂದ 5 ದಿನ ನಿದ್ದಿನ ಎಲ್ಲ ಸರಿಯಾಗಿ. ಸೊ ಊರಿಂದ ಬರಬೇಕಾದ್ರೆ ನೋಡ್ರಿ ಜಿಲೇಬಿ ಬೂಂದಿ ಎಲ್ಲ ಒಂದೊಂದು ಬುಟ್ಟಿ ಹೊತ್ಕೊಂಡ್ಬಂದಾರ. ಸೊ ನೋಡ್ತಾ ಇರ್ಬೋದು. ನಾವು ನೋಡ್ರಿ ಅಷ್ಟಾಗಿ ಸ್ವೀಟ್ ತಿನ್ನಂಗಿಲ್ಲ. ಒಂದು ಫಂಕ್ಷನ್ ಆಯಿತು. ಸೊ ಅದ ಫಂಕ್ಷನ್ನಾಗ ಬೂಂದಿ ಮತ್ತು ಜಿಲೇಬಿ ಎಲ್ಲ ಕೊಟ್ಟು ಕಳ್ಸ್ಯಾರ, ಮತ್ತು ಚಪಾತಿನೂ ಕೊಟ್ಟು ಕಳ್ಸ್ಯಾರ. ಸೊ ಏನು ಫಂಕ್ಷನ್ನು ಏನು ಅಂಥೇಳಿ ಕೇಳ್ಬೋದು. ಫಂಕ್ಷನ್ ಅಂದ ಕೂಡಲೇ ನೋಡ್ತೀನಿ ಮುಂದೆ ಅಪ್ಕಮಿಂಗ್ ಬ್ಲಾಗ್ಸ್ನಾಗ ಹೇಳೋದಾದ್ರೆ ಹೇಳ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ನೋಡೋಣ ಇನ್ನು ಮುಂದಿನ ಆಗುತ್ತಾ ನನಗೂ ಗೊತ್ತಿಲ್ಲ. ಸೊ ತೊಗೊಂಬಂದಿರೋ ಅಂತಹ ಬೂಂದಿನ ಎಲ್ಲ ಹಂಗೆ ಬ್ಯಾಗ್ನಾಗ ಕವರ್ನಾಗ ಹಂಗೆ ಇದ್ದು. ಸೊ ಅಲ್ಲೇ ಬಿಟ್ಟರೆ ಮತ್ತು ಒಂಥರ ಗುಮ್ಮಸ್ ಬಂದಂಗೆ ಅಕ್ಕವು ಅಂತೇಳಿ ಬುಟ್ಟಿಗೆಲ್ಲ ಹಾಕಿಟ್ಟೆ ನೋಡ್ರಿ. ಅಂದರೆ ಗಾಳಾಡ್ದಷ್ಟು ಕೆಡಂಗಿಲ್ಲ, ಹಾಗಾಗಿ ಸೊ ಬುಟ್ಟಿಗೆ ಹಾಕಿಟ್ಟು ಈಗ ನೋಡ್ರಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಅದೇ ರೀತಿ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಡೈರೆಕ್ಟ್ ಬೆಳಗ್ಗೆ ಇವತ್ತು ರೊಟ್ಟಿನ ಮಾಡಕ್ಕಂತೀನಿ ನೋಡ್ರಿ. ಸೊ ರೊಟ್ಟಿ ಜೊತೆ ಚಳ್ಳರಕಾಯಿ ಪಲ್ಯ ಮಾಡೀನಿ. ಆ್ಯಂಡ್ ಇದು ಬಂದು ನೋಡ್ರಿ ರೊಟ್ಟಿ ಬುಟ್ಟಿ ನೋಡ್ತಾ ಇರ್ಬೋದು. ನಮ್ಮ ಕಡೆ ನಾವು ನಮ್ಮ ಮನ್ಯಾಗ ರೊಟ್ಟಿ ತಟ್ಟೆ ಅಂತಂದು ಹೇಳ್ತೀವಿ. ಸೊ ನಿಮ್ಮ ಕಡೆ ನಿಮ್ಮೂರಾಗ ಏನಂತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಹೊಸದು ಯಾವಾಗ ಅಂದ್ರೆ ದೀಪಾವಳಿ ಒಳಗನ ದೀಪಾವಳಿ ಮಾಡಿಂದನ ತೆಗೆದೆ ಕಡೆಗೆ. ಅವನು ಊರಿಂದ ಕೊಟ್ಟು ಕಳ್ಸಿದ್ಲಲ್ರಿ. ಬ್ಲಾಗ್ನ ನೋಡಿದ್ರಿ ಅಂದ್ರೆ ಗೊತ್ತಿರ್ತೈತಿ. ಸೊ ಅದ್ರಾಗ ನಾವು ಒಂದು ತಗೊಂಡು ನೋಡ್ರಿ 2 ಕೊಟ್ಟು ಕಳ್ಸಿದ್ಲು. 2 ಅಲ್ಲ, 1 ಕೊಟ್ಟು ಕಳ್ಸಾಳ. 2 ತೊಗೊಂಡಾಳ. ಅದ್ರಾಗ ಒಂದು ನನಗೊಂದು ನೀನೊಂದು ಅಂತಂದು ಕೊಟ್ಟು ಕಳಿಸಿದ್ಲು. ಹಾಗಾಗಿ ತೊಗೊಂಡು ಬಂದಿದ್ದೆ. ಆಲ್ರೆಡಿ ಒಂದು ಇತ್ತು ಹೊಸದು, ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಅದು. ಸೊ ಅದನ್ನಿಟ್ಟು ಇದನ್ನು ಯೂಸ್ ಮಾಡಿದ್ರೆ ಅಥವಾ ಸಣ್ಣದು ಚೆನ್ನಾಗೈತೆ ಅಂತಂದು ಇದನ್ನ ಯೂಸ್ ಮಾಡೋಕ್ಕಂತೀನಿ. ಸೊ ಮೊದ್ಲಂಗೆ ಮನ್ಯಾಗನೂ ಹಳೇದು ಅದು ಸ್ವಲ್ಪ ಎಲ್ಲ ಕಿತ್ತೋಗೈತಿ. ಅದನ್ನ ಸ್ವಲ್ಪ ದಾರ ಹಾಕಿ ಹೊಲದು ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇಲ್ಲಿವರೆಗೂ ಯೂಸ್ ಮಾಡಿದೆ ನೋಡ್ರಿ. ಈಗೂ ಏನು ಅದನ್ನು ಒಗ್ದಿಲ್ಲ, ಐತಿ. ರೊಟ್ಟಿ ಅದು ಇಟ್ಕೊಳಕ್ಕೆ ಬರ್ತೈತಿ, ಅದೇನು ಯೂಸ್ ಮಾಡೋಕ್ಕೆ ಬರಲ್ಲ. ಅದಷ್ಟು ಒಕ್ಕಟಂಗೆ ಏನು ಹಾಳಾಗಿದ್ದಿಲ್ಲ. ಸೊ ನಾನು ಒಂದು ಸ್ವಲ್ಪ ದಂಡಿ ಎಲ್ಲ ಕಿತ್ತಿತ್ತಲ್ಲ, ದಂಡಿ ಕೀಳಬಾರ್ದು ಅಂತೆ ದಾರ ಹಾಕಿ ಹೊಲ್ದು ಇಟ್ಕೊಂಡಿನಿ. ಸೊ ಈಗ ನೋಡ್ರಿ ರೊಟ್ಟಿ ಮಾಡಕ್ಕಂತೀನಿ, ನೋಡ್ತಾ ಇರ್ಬೋದು. ಮನೆಯಂಕರ ರೊಟ್ಟಿನೇ ಇಲ್ಲ. ಸೊ ಮೇಲೆ ಊರಿಗೆ ಟ್ರಾವೆಲು ಮದುವೆ ಸೊ ಇದಾಗಿರೋದ್ರಿಂದ ಮನ್ಯಾಗ ಒಂದು ರೊಟ್ಟಿ ಇಲ್ಲ. ಹಸ್ಬೆಂಡಿಗೆ ನೋಡಿದ್ರೆ ರೊಟ್ಟಿ ಬೇಕು, ಡ್ಯೂಟಿಗೆ ಹೋಗ್ತಾರಲ್ಲ. ಸೊ ರೊಟ್ಟಿ ಮತ್ತು ಬುತ್ತಿಗೆ ತೊಗೊಂಡು ಹೋಗ್ತಾರೆ ಅವರು ಲಂಚ್ಗೆ. ನಾನು ನೋಡಿದ್ರೆ ರೊಟ್ಟಿ ಲಟ್ಸಾಕನ ಬರವಲ್ದು. ಕೈ ಫುಲ್ಲು ನೋವು ಹಾಕತೈತಿ. ಮೊಮೆಂಟ ಮಾಡೋಕೆ ಬರವಲ್ದು, ಕೈ ಎತ್ತಕ್ಕೆ ಬರವಲ್ದು, ಮಾಡೋಕೆ ಬರವಲ್ದು. ಸೊ ಯಾಕಂತ ಅಂದ್ರೆ ಅನ್ವಿತನ ಹಾಸ್ಟೆಲ್ಗೆ ಹೋದಾಗ ಆಕಿನ ಜೋಡಿ ಅಲ್ಲಿ ಒಂದು ಸ್ವಲ್ಪ ಶಟ್ಲುಕಾಕ್ ಆಡಿದೆ ನೋಡ್ರಿ. ಸೊ ಇದಕ್ಕನ ಕೈ ನೋವು ಮತ್ತು ಒಂಚೂರು ಕಾಲು ನೋವು. ಒಂದು 4-5 ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ರೊಟ್ಟಿ ಎಲ್ಲ ಮಾಡಿದೆ. ಕಿಚನ್ ಕೌಂಟರ್ಲ್ಲ ಕ್ಲೀನ್ ಮಾಡಿಕೊಂಡು ಬಾಂಡೆ ಎಲ್ಲ ತೊಳೆದು ಈಗ ನೋಡ್ರಿ ಮಧ್ಯಾಹ್ನ ಊಟ ಮಾಡೋನು ಅಂತಂದು ರೊಟ್ಟಿ ಏನು ಉಣ್ಣಕ್ಕಂತಿಲ್ಲ. ಸೊ ಚಪಾತಿ ಕೊಟ್ಟು ಕಳಿಸಿದ್ರಲ್ಲ, ಒಂದು 5-6 ಎಷ್ಟಾಯಿತು ಚಪಾತಿ. ಸೊ ಅದ್ರಾಗ ಹಸ್ಬೆಂಡ್ ಒಂದು 2-3 ತಿಂದರು. ಸೊ ನಾನೊಂದು 2-3 ತಿಂದೆ ನೋಡ್ರಿ. ಗಟ್ಟಿ ಮೊಸರು ಮತ್ತು ಚಟ್ನಿ ಪುಡಿನೂ ಕೊಟ್ಟು ಕಳಿಸಿದ್ರು, 2 ಥರ ಚಟ್ನಿ ಪುಡಿ. ಸೊ 2 ಬಾಕ್ಸಿಗೆ ಹಾಕಿ ಇಟ್ಕೊಂಡಿನಿ. ಒಂದು ಪುಟಾಣಿ ಚಟ್ನಿ ಮತ್ತು ಇನ್ನೊಂದು ಶೇಂಗಾ ಚಟ್ನಿ. ಆ್ಯಂಡ್ ಊಟ ಎಲ್ಲ ಮಾಡಿಂದ ನೆಕ್ಸ್ಟ್ ಬ್ಲಾಗಿನ ಕಂಟಿನ್ಯೂ ಮಾಡಲಿಲ್ಲ. ನಾನು ಒಂದು 4 ದಿನ ಬ್ಲಾಗು ಮಾಡಿಲ್ಲ ಅಂತಂದು ಹೇಳ್ಬೋದು.
ಸೊ 4 ದಿನದ ನಂತರ ಈ ವ್ಲಾಗ್ ಕಂಟಿನ್ಯೂ ಮಾಡಿರೋವಂಥದ್ದು ನೋಡ್ರಿ. ಸೊ ಹಸ್ಬೆಂಡ್ದು ವೀಕ್ಲಿ ಆಫ್ ಇರೋದ್ರಿಂದ ಸೊ ಏನಾರು ನಮ್ಮದು ಕೆಲಸ ಅದು ಇದು ಇದ್ದೇ ಇರ್ತಾವೆ. ಒಟ್ಟು ಔಟಿಂಗ್ ತಿರುಗಾಡೋದು ಇರ್ತೈತೆ ನೋಡ್ರಿ ಹಸ್ಬೆಂಡ್ದು ವೀಕ್ಲಿ ಆಫ್ ಇದ್ದ ದಿನ. ಹಾಗಾಗಿ ಈಗ ನಂದು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಅದನ್ನ ಕೆಲಸ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದು ಅರಿನೂ ಸ್ಕೂಲಿಂದ ಬಂದಿದ್ದ. ಅವನು ಇವಾಗ ಲಾಸ್ಟ್ ವೀಕು ಮತ್ತು ಈ ವೀಕ್ ಅರ್ವಿನ್ನ ಈಗ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೊಂತೀನಿ ನೋಡ್ರಿ. ಸ್ವಿಮ್ಮಿಂಗ್ ಕ್ಲಾಸ್ ಅಂತ ಏನು ಹಾಕಿಲ್ಲ. ಓ ಅಷ್ಟೊಂದು ಜನ ಇಲ್ಲ ಹೊಲ್ಲ. ಹೌದಾ ದೊಡ್ಡದೈತೆ ಮತ್ತೆ ಹೋಗ್ಬೇಡ. ಮತ್ತು ನಾನು ಮುನುಗ್ತೇನೆ ಅಂತಂದು ಹೇಳ್ತಿ ಮತ್ತೆ ಬಿದ್ದಿಗಿದ್ದಿ. ಸರಿ ದೂರ ಸರಿ. ಸೊ ನೋಡ್ರಿ ಈಗ ಅರಿವಿನ ಈಗ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಬಂದಿವಿ. ಏನಿಲ್ಲ ಜಸ್ಟ್ ಅಷ್ಟೊಂದು ನೀರಾಗ ಆಡ್ತಾನೆ. ಸ್ವಿಮ್ಮಿಂಗ್ ಅಂತ ಏನು ಕ್ಲಾಸಸ್ ಏನು ಹಚ್ಚಿಲ್ಲ. ಕ್ಲಾಸ್ ಹಚ್ಚಿದ್ರು ಅವ್ನು ಕಳ್ಸೋದು ಕರ್ಕೊಂಬರಕ್ಕಾಗೋದಿಲ್ಲ, ಹಾಗಾಗಿ ಹಚ್ಚಿಲ್ಲ ನೋಡ್ರಿ. ನೋಡ್ರಿ ಎಷ್ಟು ದೊಡ್ಡದಾಗ ಐತಿ. ಈಗ ಫುಲ್ಲು ದೊಡ್ಡದೈತಿ. ಆಚೆ ಕಡೆ ಇಲ್ಲಿ ಯಾರೂ ಇಲ್ಲಲ್ಲ, ಎಲ್ಲರೂ ಇಲ್ಲೇ ಅದಾರ. ಇದು ಭಾಳ ಸಣ್ಣದೈತೆ ಬಿಡ. ಇದು ಸಣ್ಣದೈತಲ್ಲ ಇದು. ಎಲ್ಲಿ ಮಠ ಬರುತ್ತ? ಅಲ್ಲಿ ಮಠ ಅಷ್ಟ. ಅರ್ವಿನ ನೀರು ಜುನು ಅಂತವು. ಯಾಕಂದ್ರೆ ನೀ ಇಷ್ಟಪಟ್ಟು ಹೋಗ್ತಿರ್ತಿಯಲ್ಲ ಅದಕ್ಕೆ. ಇಷ್ಟರೊಳಗೆ ಏನು ಆಡ್ತೀಯ ಅರ್ವಿನ? ಅರ್ವಿನ ಅಲ್ಲ ಇಷ್ಟರೊಳಗೆ ಏನು ಈ ಜೋಡ್ಯಾಗ ಬರುತ್ತೀವಾಗ? ನಾನು ನಡಮಾಟ ಅಷ್ಟ ಅದಾವು. ಮುಳುಗಲಿ ಏನಂತ ಸರಿ. ಕೈ ಹಿಂದ್ಕೋಬೇಕು, ಸ್ಟ್ರೈಟ್ ಇರ್ಬೇಕು ಕೈ ಅರ್ವಿನ್. ಬಾತ ಗಿಡಿ ಅಂದ್ರೆ ನೋಡಿಲೆ ಸಲ್ ಬಿಟ್ಟು ಅಂದ್ರೆ ತಾನೇ ಬಸ್ತತ್ ನೋಡಿ ಮ್ಯಾಗ ಮುನುಗ ಬಾಡಿ. ಉಸುರು ತಗೊಂಡು ಮುಳುಗಿಬಿಡು ಪಟ ಒಳಗೆ. ಮುನುಗ ನೀನು ಮೊದಲು ಆಡೋ. ನೀನು ನಡಕತ್ತ ನೋಡಿ ಆಗ್ಲೇ ನಡಕಂತಾನ. ತಂಡಿರೋದನ ತಂಡೈತಿ ಈಗ. ನೀ ಇಲ್ಲಿ ಬಾ ಅಂದ್ರೆ ನಾವು ಕೈ ಹಿಡ್ಕೊಂತೀವಿ. ಹೋದ್ರ ಇಲ್ಲೇ ಐತಾಳ ಕೊಡ್ತೀವಿ. ಇಲ್ಲೇ ಐತಾಳ ಕೊಡ್ತೀವಳ. ನೀನು ಇದನ್ನ ಮಾಡ. ಹಿಂಗೆ ಸ್ವಿಮ್ಮಿಂಗ್ ಮಾಡ. ಒಳಗ ಇತ್ತ ದಂಡಿಗೆ ಬಾ. ಹೊಡಿ ಈಗ. ಹೊಡಿ ತಲೆ ಡೌನ್ ಮಾಡ್ಕೊಂತ. ಏಯ್ ಹಂಗಲ್ಲ ಹಿಂಗ.
ಹಂಗ ತಲೆ ಡೌನ್ ಮಾಡ ಹಂಗ ಹಿಡ್ಕೋ ಹಂಗ ಹಿಡ್ಕೋ ಅಕ್ಕನ ನೋಡಿಲ್ಲ ಅಲ್ಲಿ ಮುಂದೆ ತಲೆ ಡೌನ್ ಮಾಡ ತಲೆ ಡೌನ್ ಮಾಡ ತಲೆ ತಲೆ ಡೌನ್ ಮಾಡೋದು ನೀನಮ್ಮ ತಲೆ ಡೌನ್ ಮಾಡೋದಿಲ್ಲ ನಿಂತೋಬೇಡ ಏ ಬಿಡಪ್ಪ ಕೈ ಬಿಡವ ತಾನೇ ವಿಚಾರ ನೋಡಿ ನೋಡು ಬಾಯ್ ಮುಚ್ಚ ನೋಡ್ಬೇಡ ತಗೊಂಡ್ರ ಉಸಿರು ಹಗರ್ಕ ತೊಗೊಂಡು ಹಗರ್ಕ ಬಿಡು ಕಾಲು ಬಿಡ್ಬೇಡ ಈ ಕಡೆ ಒಳಸ್ತೀವಿ ಕೈ ಬಿಡವ ಗಟ್ಟಿ ಹಿಡ್ಕೋ ಏನಾಗಲ್ಲ ಎದ್ರ ಬಿಡದ ದಮ್ಮತ್ತಲ್ಲ ಹತ್ತದಿಲ್ಲ ಇಲ್ಲಿ ಈಗ ಏನು ದಮ್ಮ ತುಲ್ಲದಲ್ಲ ಬಾ ಮುಗ್ಲಿ ಉಸಿರಾಡ ನೋಡ್ಲಿ ಕೈ ಬಿಡಿ ನೀ ಕೈ ಬಿಡು ಬಿಡಪ್ಪ ಕೈ ಬಿಡ್ಬಿಡಪ್ಪ ನೋಡು ಎಷ್ಟು ಹೆದರ್ತಾನ ಗೋಣ್ ಸೋಲಾಕತ್ತಾರ ಇಲ್ಲ ಮರ ಬಿಡ ಗಪ್ರ ನೀನು ಇದನ್ನ ಚೆಕ್ ಟಚ್ ಮಾಡಿದ್ದೆ ಅದು ದೂರ ಮತ್ತೆ ಇಡಾಕ ಹೋಗಲ್ ಮತ್ತ ಅವನ್ನ ಏ ಬಂದ್ ಆಯ್ತನ ಹುಡುಗ ಆಯ್ತನ ನೋಡು ಕಾಲೆತ್ತ ಕಾಲ್ ಮ್ಯಾಕತ್ತ ಹೊಟ್ಟೆ ಬಸ್ ಹಂಗೆ ಮುಕ್ಕೋಬೇಕಪ್ಪ ನೋಡ್ರಿ ಅರ್ವಿ ನೀರಾಗ ಹೆಂಗ್ ಮಲ್ಕೊಂಡನ ಆರಾಮ್ಸೆ ಸಾಕು ಎದ್ದು ನಿಂದ್ರಿ ಈಗ ಎದ್ದು ನಿಂದ್ರಿಸ್ಲೆ ಅವನ ನಿಂದಿರ್ತಾನ ನೋಡಂತ ಎದ್ದು ನಿಂದ್ರ ನೀನ ಎದ್ದು ನಿಂದ್ರ ನಿಂದಿರ್ಸ್ತಾರಿ ಕೈ ಬಿಡ್ಲಿ ನೀ ಕೈ ಬಿಡು ನೀನು ಅವನೇ ಎದ್ದು ನಿಂದ್ರಲಿ ಕಾಲೂರ್ ತಾಕ್ ಬಿಡುತ್ತಾ ಕಾಲ ಎರಡು ಊರ್ಬೇಕ ಹೆಂಗಿತ್ತಾರ ನೀಗಿದಿಲ್ಲ ಇದನ್ನ ಮಾಡಿದಿಲ್ಲ ಈಗ ನಿಂತಿಲ್ಲ ಗಪ್ಪನ ಹಂಗಾನ್ ಮಾಡ ಹಿಂಗೆ ಡಬ್ ಮುಕ್ಕೋಬೇಕಾರ ಎಬ್ಸು ಮುನ್ಗಿಸಲ್ಲ ಅದು ಹಂಗ ಇರ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಲಿ ಹಂಗ ಬರ್ತದೆ ಕಲ್ತಾರ ಅದ ನೋಡಕಂತ ನಾನು ಎಷ್ಟು ನಿಮಿಷ ಇರ್ತಾನ ಅಂತೇಳಿ ಈಗ 25 ಸೆಕೆಂಡ್ ಆತ ತಡಿ 25 ಸೆಕೆಂಡ್ ಅಡ್ಡ ಹಚ್ಬೇಕು ತಡಿ ಎಷ್ಟೊತ್ತನ ಇರ್ತಾನ ನೋಡೋಣ ತಡಿ ಈಗ 37 ಸೆಕೆಂಡ್ ಆಗೈತಿ ನೀ ಮುಂದಕ್ಕೆ ಹೋಗು ಕಾಲ್ ಹಿಂದಕ್ಕೆ ಹೋಗಿ ಹಂಗ ನೋಡ್ರಿ ಬಿನ್ ಬಂತ ನೋಡು ಕಲತಾಳಪ್ಪ 4 ಬರ ಹೊಡೋದಿ ಇಷ್ಟ ಪ್ರಾಕ್ಟೀಸ್ ಮಾಡ ನೋಡಿ ನೋಡಲ್ಲೇ ಅವ್ರು ಹೆಂಗ್ ಇಟ್ಕೊಂಡಾರ ನೋಡಿ ಹೊಡಿ ಹೊಡಿ ಮುಂದಕ್ಕೆ ಹೋಗು ಕಾಲು ಹಿಂದಕ್ಕೆ ಹೋಗಿ ಆಮೇಲೆ ಹೊಡಿಯೋ ನಮಗ್ ಸಿಡ್ತಾವ ನೀರು ಈಗ 15 ಹೊಡ್ದಿ ಈಗ 20 ಹೊಡಿಬೇಕು ಈಗ ಸಣ್ಣ ಸಾವಕಾಶ ಬಡಿಬೇಕು ಹಂಗ ಮುಂದಕ್ಕೆ ಸ್ವಲ್ಪ ಮೂವ್ ಆಗೋ ಹಿಂದ್ ಕಾಲ್ ಬಿಡಿ 2 3 4 5 6 7 8 9 10 11 12 13 14 15 17 ಹೊಡದಿ ಅರವಿಂದ್ 17 ಹೊಡದಿ 17 ಇವತ್ತೊಂದು ತಟ್ಟ ಕಲಿತಾಳ ಅರವಿಂದ್ ಸೆಕೆಂಡ್ ಡೇ ನೋಡ್ರಿ ಕರ್ಕೊಂಡ್ ಬಂದಿರೋದು ಫಸ್ಟ್ ಡೇ ಅಂಕರ್ ಏನು ಇಲ್ಲ ಹಂಗ ಕಾಲ್ ಬಿಡೋದು ಕಳ್ಸಾರ ನೀ ಹಿಂಗತ್ತ ಡೈಲಿ ಪ್ರಾಕ್ಟೀಸ್ ಮಾಡಿ ಬಂದ ಬಿಡ್ತಾರ ನೀ ಸ್ವಿಮ್ಮಿಂಗ್ ಏನಂತ ಯಾರಿಗೆ ಮಾಮ ಬಂದ್ರ ಬರ್ತದಂತ ಹಂಗಾರ ಮಾಮಣ್ಣ ಕರ್ಕೊಂಡ್ ಬರ್ತಾನ ಜಗ್ಗಿ ಬಿಡ ಬಿಡ ಹೊಡಿ ಇನ್ನೊಂದಿಟ್ಟು
ಅಲ್ಲಿ ತನ ಮುಟ್ಬಾರ್ದು. ನೋಡಿ ಮುಂದೆ ಕಡೆ ಸ್ಲೋಡಿ ಫಾಸ್ಟ್ ಹೊಡಿತೀರಿ ನೀವು. ಸ್ಲೋ ಹೊಡಿಬೇಕು. ಸ್ಲೋ ಆಗಿ ಹೊಡಿಬೇಕು ನೀವು. ದಬ್ 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 ಹೊಡಿತಿ ಕಾಲ. 1 2 3 4 5 ಇನ್ನು ನೋಡಂಗಿಲ್ಲ. 7 ಮುಂದಕ್ಕೆ ಬಾ, ಹಂಗ ಬಾ, ಮುಂದಕ್ಕೆ ಬಾ. 10 ಮುಂದಕ್ಕೆ ಬರೋಕೆ ಬರವಲ್ದಾಗ ಅಲ್ಲೇ ನಿಂತಲ್ಲೇ ಹಿಡಿತಾನೆ. ಸೀನಾ ಪ್ಯಾನ್ ಇರೋದನ ಇಲ್ಲ ಮಾಡಿ ಮಾಡ ಸೀನ ಸೀನಾ ಸೀನ ಬಡ 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 ಬಿಡಿ. ಬರ್ಬೇಕು ಮುಂದಕ್ಕೆ. ಬಾ ಬಾ ಆಚ ಕಡೆ ಬಾ ಆಚ ಕಡೆ ಹಾಂ ಮಕ್ಕೋ ಹಂಗಮ್ಮೆ ಡಬ್ ಮಕ್ಕೋ. ಅದು ಅಲ್ಲೇ ಬೊಕ್ಕು. ಇವಾಗ ಒಂದು 5-6 ಸೆಕೆಂಡ್ ಆಯ್ತು. ಇಲ್ಲ ಇಲ್ಲ ತೆಗಿಯಂಗಿಲ್ಲ. ಎಷ್ಟೊತ್ತನ ಇರ್ತೀನಿ ನೋಡ್ತೀನಿ ಈಗ. ಇಲ್ಲಿ ಸೆಕೆಂಡ್ ನೋಡಕಂದೈತಿ. ಹಗುರ್ಕ ಮೂವ್ಮೆಂಟ್ ಮಾಡ್ಬೇಕು. ಮೂವ್ಮೆಂಟ್ ಮಾಡ್ಕೋ ಕಾಲ ಅಷ್ಟೇ ಹಿಡ್ಕೊ. ಮೂವ್ಮೆಂಟ್ ಮಾಡು ಬದಿ ಬಡಿ ಹಿಂಗೆ ಬಡಿ. ಸ್ವಲ್ಪ 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 ಹಾಂ ಹಾಂ ಹಗೂರ್ಕ. ಈಗ 30 ಸೆಕೆಂಡ್ ಆಗೈತಿ. ಹಂಗೆ ಬಿಡಿ ಹಂಗೆ ಬಿಡಿ. ಇಲ್ಲ ಹಗೂರ್ಕ. ಏನ್ ಸಾಕ. ಇನ್ನೊಂದು 20 ಸೆಕೆಂಡ್. ಒಂದು ನಿಮಿಷ ಆಗುತ್ತ ಅರುಣ್. ಇನ್ನು 20 ಸೆಕೆಂಡ್. ಇನ್ನು 15 ಸೆಕೆಂಡ್. ನಾ ಮುಚ್ಚು. ಇನ್ನು 10 ಸೆಕೆಂಡ್. ಕಾಲ ನೀನ ಬಿಟ್ಕೊಂಡು ನೀನ ಎದ್ದು ಬಾ, ನಾವು ಹೋಗ್ತೇವೆ. ನೀನು ತಳಗೋಯ್ ಕಾಲ ಎಡ್ಡು ಬದುಕ್ನು ತಳಗೋಯ್. ಒಯ್ ತಳಕ ಒಯ್ ತಳಕ ಒಯ್ ನೀ ಹತ್ತ ಹೊಂಟಾನವ. ಹ್ಞೂ ತಳಕೋಯ್. ಒಂದ ಒಯ್ತು ನಾವು ಎಡ್ಡು ಒಯ್ಬೇಕು. ಹಿಂಗಾರ ವಾಳಲೆ ಹಿಂಗಾರ ವಾಳ ವಾಪಸ್ ಬಾ. ಅಂತೂ ಕಲ್ಪ ಅಂತ ತೆಗಿವತ್ತು. ಸೊ ಈಗ ನೋಡ್ರಿ ಅರವಿಂದ್ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿ ಬಂದು. ಆ್ಯಂಡ್ ಅರವಿಂದ್ ಟ್ಯೂಷನ್ ಟೈಮ್ ಆಗಿತ್ತು. ಅವ್ನು ಟ್ಯೂಷನ್ ಕಳ್ಸಕ್ಕಂತೇಳಿ ಹಸ್ಬೆಂಡು ಹೋಗಿದ್ರು. ಸೊ ಅವ್ರಿಗೆ ಬರೋದ್ರೊಳಗೆ ನಂದು ಒಂದು ಸ್ವಲ್ಪ ಎಲ್ಲ ಕೆಲಸಗಳೆಲ್ಲ ಇರ್ತಾವಲ್ಲ ಅವ್ನು ಮಾಡ್ಕೊಂತ ಕೂತಿದ್ದೆ. ಸೊ ಕೈಕಲ್ ಮಕ್ಕ ತಕ್ಕೊಂಡು ದೀಪ ಹಚ್ಚಕ್ಕಂತಿದ್ದೆ ನೋಡ್ರಿ. ನೀನು ಮೊಬೈಲ್ ಟ್ರೈಪಾಡಿಗೆ ಹಾಕಬೇಕು ಅನ್ನೋಷ್ಟೊಳಗೆ ಹಸ್ಬೆಂಡೇ ಬಂದರು. ನೀವು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಟ್ಬಿಡ್ರಿ ಅಂತಂದು ಹೇಳಿದೆ. ಸೊ ಇವ್ರಿಗೆ ದೀಪ ಹಚ್ಚಮಂತಾಗ ನಗ್ಸಕ್ಕಂತ ಬಿಟ್ರು ನನಗೆ. ಸೊ ಅರವಿಂದ್ ಟ್ಯೂಷನ್ಗೆ ಹೋಗಿ ಕಳಿಸಿ ಬರೋದ್ರಾಗ ಕಸ ಗುಡಿಸಿ ದೀಪ ಹಚ್ಚಿದೆ ನೋಡ್ರಿ. ನೆಕ್ಸ್ಟ್ ಈಗ ನೋಡ್ರಿ ಎಲ್ಲಿ ಬಂದಿದೆ ಯಾಕಂದ್ರೆ ಡಿಮಾರ್ಟಿಗೆ ಹೋಗೋದಿತ್ತು. ಡಿಮಾರ್ಟಿಗೆ ಹೋಗೋದಾದಾಗ ಇಲ್ಲಿ ಸ್ಟ್ರೀಟ್ ಫುಡ್ ಮಸ್ತ್ ಸಿಗ್ತಾವೆ ಅಂತಂದು ಹೇಳ್ಬೋದು. ವೆರೈಟಿ ಆದಿತ್ಯ ಮಾರ್ಕೆಟ್. ಈ ರೂಟ್ ಒಳಗೆ ಹೋದ್ರೆ ಅಂತೂ ಮಿಸ್ ಮಾಡ್ಲಾರ್ದಂಗೆ ಏನಾದರೂ ಸ್ನ್ಯಾಕ್ಸ್ ತಿಂದು ಹೋಗಿರ್ತೀನಿ ನೋಡ್ರಿ. ಮೊದಲ ಸಂಜೆ ಆಗಿರ್ತೈತಿ. ಸಂಜೆ ಆಯಿತು ಅಂತಂದ್ರೆ ಹಿಂಗೇನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂಥೇಳಿ ನನಗಂತೂ ಮೊದಲ ಜಾಸ್ತಿ ಕ್ರೇವಿಂಗ್ ಆಗುತ್ತೆ ಅಂತಂದು ಹೇಳ್ಬೋದು. ಫಸ್ಟ್ ಪಾನಿಪುರಿ ತಿನ್ಕೊಂಡು ಹೀಗೆ ನೆಕ್ಸ್ಟ್ ನೋಡ್ರಿ ಪಾವ್ ಭಾಜಿ ತಿನ್ನಬೇಕು ಅಂತ ಅಂದ್ಕೊಂಡೆ. ಹಸ್ಬೆಂಡು ವಡಾಪಾವ್ ತೊಗೊಂಡು ಬಂದರು. ಮತ್ತು ಏನು ಮಾಡೋದು ತೊಗೊಂಬಂದಾರಲ್ಲ ಅಂಥೇಳಿ ವಡಾಪಾವ್ ತಿನ್ಕೊಂಡೆ. ಸೊ ಭಾಳ ದಿನ ಆಗಿತ್ತು ಆ ಪಾನಿಪುರಿ ತಿಂದಿರಲಿಲ್ಲ. ಸೊ ಹಂಗಾಗಿ ಒಂದು ಪ್ಲೇಟ್ ಪಾನಿಪುರಿ ತಿಂದ ನೆಕ್ಸ್ಟ್ ಈಗ ನೋಡ್ರಿ ಎಲ್ಲಿಗೆ ಬಂದೀವಿ ಅಂತಂದ್ರೆ ಡಿಮಾರ್ಟಿಗೆ ಬಂದ್ವಿ. ಸೊ ಮನೆಯಲ್ಲಿ ಗ್ರಾಸರೀಸ್ ಎಲ್ಲ ಖಾಲಿ ಆಗಿದ್ವು. ಮದುವೆ ಐತಿ. ನಾವು ಹೊರಗಿಟ್ಲಿ ಊರಿಗೆ ಹೋಗ್ತೀವಿ ಮತ್ತು ಭಾಳ ಒಡೆದೆಲ್ಲ ಅದಾವು ಅಂತಂದ್ರೆ ಮನೆಗೆ ಅಷ್ಟಾಗಿ ನಾವು ಗ್ರಾಸರೀಸ್ ತೊಗೊಂಡು ಬಂದಿರಲಿಲ್ಲ. ಏನಂತ ಅಷ್ಟು ಕಷ್ಟ ಇದ್ವು ಅಂತಂದು ಹೇಳ್ಬೋದು. ಈಗ ಮತ್ತು ಮದುವೆ ಮುಗಿಸ್ಕೊಂಬಂದಿಂದ ಅವಾಗ ಎಲ್ಲ ಗ್ರಾಸರೀಸ್ ತೊಗೊಂಬರ್ಬೇಕಂತ ಮಾಡಿದ್ವಿ. ಮತ್ತು ನೇತನ ಹಾಸ್ಟೆಲ್ಗೆ ಹೋಗೋದಿತ್ತಲ್ಲ ಮಂತ್ಲಿ 4 ದಿನ. ಹಾಗಾಗಿ ಏನೂ ತಂದಿರಲಿಲ್ಲ ನೋಡಿರಿ. ಸೊ ಯಾವಾಗ ಖಾಲಿ ಆಗಿದ್ದು ಎಷ್ಟೆಷ್ಟು ಖಾಲಿ ಆಗಿತ್ತು ಅಷ್ಟು ತಂದಿರ್ತೀನಿ. ನಾನು ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರ್ತೈತಿ. ಸೊ ಅರಿಶಿನ ಪುಡಿ ಮತ್ತು ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ಕಿನ್ ಎಲ್ಲ ಡ್ರೈ ಆಗ್ತಾವೆ. ಸೊ ಹಾಗಾಗಿ ಒಂದು ಮಾಯಿಶ್ಚರೈಸರ್ ತೊಗೊಂಡು ಬಂದೆ. ನಮ್ಮನೆ ಆ್ಯಕ್ಚುಲಿ ಮಾಯಿಶ್ಚರೈಸರ್ ಯೂಸ್ ಮಾಡೋಂಗಿಲ್ಲ. ನಾನು ಬಿಟ್ಟರೆ ಅರ್ವಿನ್ ಇಬ್ಬರ ನೋಡ್ರಿ ಮತ್ತು ಅನ್ವಿತಾ. ಆಕಿಗೂ ಒಂದು ಹೊಸದು ಕೊಟ್ಟು ಕಳಿಸಿ ಬಂದೀನಿ. ಆ್ಯಂಡ್ ನೋಡಿರಿ ಲಿಕ್ವಿಡ್ ಖಾಲಿ ಆಗಿತ್ತು ವಾಷಿಂಗ್ ಮಿಷಿನ್ದು. ಸೊ ಈ ಸಲ ಸರ್ಫ್ ಎಕ್ಸೆಲ್ ಮ್ಯಾಟ್ ತೊಗೊಂಬಂದಿನಿ. ಲಾಸ್ಟ್ ಟೈಮು ಏರಿಯಲ್ ಮ್ಯಾಟ್ ತೊಗೊಂಡ್ಬಂದಿದ್ದೆ. ಸೊ ನೋಡೋಣ ಎರಡರೊಳಗೆ ಯಾವ್ದು ಚೆನ್ನಾಗಿರ್ತೈತಿ ನೋಡೋಣ ಅಂತಂದು ಈ ಸಲ ಸರ್ಫ್ ಎಕ್ಸೆಲ್ ಮ್ಯಾಟ್ ತೊಗೊಂಬಂದಿನಿ. ಸೊ ನೀವೇನಾದರೂ ಯೂಸ್ ಮಾಡೋಕ್ಕಂತಿದ್ರೆ ಆಲ್ರೆಡಿ ಯೂಸ್ ಮಾಡ್ತಿರ್ತೀರಿ.
ವ್ಯೂವರ್ಸು ನನಗೂ ಒಂದಷ್ಟು ಸಜೆಸ್ಟ್ ಎಲ್ಲ ಮಾಡಿರಿ ಗೊತ್ತಿರೋರು. ಯಾಕಂದರೆ ನಾವು ಇವಾಗ ವಾಷಿಂಗ್ ಮಿಷಿನ್ ತೊಗೊಂಬಂದಿರೋದ್ರಿಂದ ನಮ್ಗೆ ಅಷ್ಟೊಂದು ಯಾವುದೋ ಹಿಂಗೆ ಯೂಸ್ ಮಾಡೋದು ಅಷ್ಟು ನಮ್ಗೆ ಐಡಿಯಾ ಇರೋಂಗಿಲ್ಲ. ಸೊ ನನಗೂ ನಿಮ್ಮೆಲ್ಲ ಕಮೆಂಟು ಸಜೆಷನ್ ನೋಡಿ ನನಗೂ ಭಾಳ ಖುಷಿ ಆಯಿತು. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಿ, ವಾಷಿಂಗ್ ಮಿಷಿನ್ ಲಿಕ್ವಿಡ್, ಸರ್ಫ್ ಎಕ್ಸೆಲ್ ಮ್ಯಾಟ್ ಯೂಸ್ ಮಾಡ್ತೀರಾ, ಏರಿಯಲ್ ಮ್ಯಾಟ್ ಯೂಸ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಇವೆರಡರಲ್ಲಿ ಯಾವುದು ಬೆಸ್ಟ್ ಅನ್ನೋದನ್ನು ಹೇಳ್ರಿ. ಸೊ ನಾನು ನೆಕ್ಸ್ಟ್ ಯೂಸ್ ಮಾಡಿ ಯಾವ್ದು ಬೆಸ್ಟ್ ಅಂಥೇಳಿ ನೋಡೋಕೆ ಇದೀನಿ, ಹಾಗಾಗಿ ತೊಗೊಂಡು ಬಂದೀನಿ. ಈಗ ಗ್ರೋಸರೀಸ್ ಎಲ್ಲ ಅಲ್ಲಿಂದಲೇ ಇಟ್ಟೆ, ಅವನೇನು ನಮ್ಮ ನೆಟ್ಟಿಗೆ ಹಚ್ಚಲಿಲ್ಲ. ಸೊ ಈಗ ಅನ್ನ ಸಾಂಬಾರು ಮಾಡೋದಿತ್ತು, ಕುಕ್ಕರ್ ಖಾಲಿ ಮಾಡಿಕೊಂಡು ಕುಕ್ಕರ್ ತೊಳ್ಕೊಂಡು ಸೊ ಅನ್ನಕ್ಕಿಟ್ಟು ನೋಡ್ರಿ ಇನ್ನೊಂದು ಕಡೆ. ಮತ್ತು ಸಾಂಬಾರು ಮಾಡೋದಿತ್ತು, ಹೆಸರು ಕಾಳು ಮತ್ತು ಮಡಕೆ ಕಾಳು ಮಧ್ಯಾಹ್ನ ಕುದಿಸಿಟ್ಟಿದ್ದೆ ಸಾಂಬಾರು ಮಾಡ್ಬೇಕು ಅಂತೇಳಿ. ಮಧ್ಯಾಹ್ನ ಮಾಡಲಿಲ್ಲ, ರಾತ್ರಿಗೆ ಮಾಡಿದ್ರೆ ಆತ್ ಬಿಡ ಅಂತಂದು ಅವು ಚೆಂದಾಗ ಕುದಿದ್ದಿಲ್ಲ, ಚೆನ್ನಾಗಿ ಮುಗಿಸೋದ್ರಿಂದ ಚೆನ್ನಾಗಿ ಮುಗಿಸಿ ಸಾಂಬಾರು ಒಗ್ಗರಣೆ ಕೊಟ್ಟೆ ನೋಡ್ರಿ. ಏನು ಸ್ಮೆಲ್ ಬರೋಕತ್ತೈತಿ ನಿನಗೆ? ಕುತ್ಕೊಂಡು ಮಾಡಿ ನೋಡಿಲ್ಲಿ ತಿನ್ನಾಕ. ಸಾರು ನೋಡ್ತಿರ ಬಿಡಪ್ಪ, ನಾವು ಉಕ್ಕಿಸ್ಬೇಡ ಮತ್ತು ಉಕ್ಸಿರಿ ಸಾರು ರುಚಿನಾಗಲ್ಲ ಅದು. ಉಕ್ಕು ನೀ ಮುಂದೆ ನಿಂತ್ಕೊಂಡು ಹೇಳ್ತಿದ್ದಕ್ಕೆ ಅದಕ್ಕೆ ಉಕ್ಕುತ್ತದ, ಅದಕ್ಕೆ ಅಲ್ಲಿ ಮುಂದೆ ನಿಂತು ಉಕ್ಬೇಡ ಅಂತಂದು ಹೇಳಿ ಉಕ್ಕಂಗಿಲ್ಲ ಅದು. ಎಷ್ಟು ನೋಡ್ರಿ ಅನ್ನ ಸಾಂಬಾರು ಮಾಡಿದೆ. ಸೊ ಅಷ್ಟರೊಳಗೆ ಅರವಿನ ತಮ್ಮ ಹೋಗಿ ಕರ್ಕೊಂಡು ಬಂದ ಟ್ಯೂಷನ್ಗೆ ಹೋಗಿ. ಸೊ ನೆಕ್ಸ್ಟ್ ನಮ್ಮದು ಹೊರಗೆ ಹೋಗೋದಿತ್ತು ಹಸ್ಬೆಂಡ್ದು. ನಂದು ಒಂದು ಸ್ವಲ್ಪ ಕೆಲಸ ಇರ್ತಾವೆ, ಹಿಂಗೆ ವಾರಾನ್ಗಟ್ಲೆ ಹಿಂಗೆ ಏನೇನೋ ಕೆಲಸ ಮಾಡ್ಕೊಳಕ್ಕಾಗಲ್ಲ ನಾನು. ಸೊ ಒಂದು ವಾರದವರೆಗೂ ವೇಟ್ ಮಾಡಿರ್ತೀನಿ, ಒಂದು ವಾರ ಹಸ್ಬೆಂಡ್ ನನಗೆ ಸಿಗೋದನೇ ಇಲ್ಲ ಅಂತಂದು ಹೇಳ್ಬೋದು. ಏನೇನೆಲ್ಲ ಕೆಲಸ ಇರ್ತಾವಲ್ಲ ಸೊ ಎಲ್ಲ ಲಿಸ್ಟ್ ಮಾಡ್ಕೊಂಡಿರ್ತೀನಿ. ಸೊ ಹಸ್ಬೆಂಡ್ ವೀಕ್ಲಿ ಆಫ್ ಇದ್ದಾಗ ಸೊ ಇದನ್ನೆಲ್ಲ ಕೆಲಸ ನಾನು ಮುಗಿಸ್ಕೋಬೇಕು ಅಂತಂದು ಸೊ ಅದ ಕೆಲಸದ್ನಾಗ ಮತ್ತೆ ಹಸ್ಬೆಂಡ್ ಕರ್ಕೊಂಡು ಹೊರಟೆ ನೋಡ್ರಿ. ಹೋಗಿ ಹಂಗೆ ಬರ್ತಾ ಮನೆಗೆ ತರಕಾರಿಗಳು ಬೇಕಾಗಿದ್ವು ಪಲ್ಯ ಮಾಡೋಕೆ, ಮತ್ತು ಹಿಂಗೆ ಬೆಳಗ್ಗೆ ನಾಷ್ಟ ಮಾಡೋಕೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಅವೆಲ್ಲ ಖಾಲಿಯಾಗಿದ್ದು. ಸೊ ಅವನ್ನೆಲ್ಲ ತಗೊಂಡು ಮನೆಗೆ ಹೊರಟ್ವಿ ನೋಡ್ರಿ. ಸೊ ಇವತ್ತು ಫುಲ್ ಡೇ ತಿರುಗಾಡ್ದನ ಆಯಿತು ಅಂತಂದು ಹೇಳ್ಬೋದು. ಇವತ್ತಿನ ಡೇ ಬ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಐ ಹೋಪ್ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.